ಎಲ್ಲರಿಗೂ ನಮಸ್ಕಾರ. ತಂತ್ರಜ್ಞಾನ ಕ್ಷೇತ್ರದ ವೃತ್ತಿಜೀವನ ಅಂದ್ರೆ ನಿಜವಾಗ್ಲೂ ಏನು? ಬನ್ನಿ ಅದರ ಹಿಂದಿನ ನೈಜ ಕಥೆಗಳನ್ನ ಇವತ್ತು ಒಟ್ಟಿಗೆ ನೋಡೋಣ. ಸಾಮಾನ್ಯವಾಗಿ ಟೆಕ್ನಾಲಜಿ ಅಂದ ತಕ್ಷಣ ನಮಗೆಲ್ಲ ಏನ್ ನೆನ್ಪಾಗುತ್ತೆ? ಕೋಡಿಂಗ್, ಅಲ್ಗಾರಿದಮ್ಸ್, ಸಿಂಟ್ಯಾಕ್ಸ್ ಅಲ್ವಾ? ಆದ್ರೆ ಟೆಕ್ ಪ್ರಪಂಚದ ಸಂಪೂರ್ಣ ಚಿತ್ರಣ ಇಷ್ಟೇನಾ? ನಿಜವಾದ ಯಶಸ್ಸು ಬರೀ ಕೋಡ್ನಿಂದ ಬರೋದಿಲ್ಲ. ಬದಲಿಗೆ ಆ ಸಾಫ್ಟ್ವೇರ್ನ ಹಿಂದೆ ಕೆಲ್ಸ ಮಾಡಿದ ಜನರ ಕಥೆಗಳಿಂದ, ಅವರ ಅನುಭವಗಳಿಂದ ಬರುತ್ತೆ. ಇಂದು ನಾವು ಅಂಥದ್ದೇ ಒಂದು ಅದ್ಭುತ ಜ್ಞಾನಭಂಡಾರದ ಬಗ್ಗೆ ಮಾತಾಡೋಣ. ಒಂದು ಕ್ಷಣ ಯೋಚನೆ ಮಾಡಿ, ಇಡೀ ಟೆಕ್ ಪ್ರಪಂಚದ ಅನುಭವಿಗಳ ಜ್ಞಾನ, ಅವರ ಪಾಠಗಳು ಎಲ್ಲವೂ ಒಂದೇ ಕಡೆ ಲಭ್ಯವಿದ್ರೆ ಹೇಗಿರುತ್ತೆ? ಅಂತಹದ್ದೇ ಒಂದು ಪ್ರಯತ್ನದ ಬಗ್ಗೆ ಇದು ಸಣ್ಣ ಸಂಖ್ಯೆಯಲ್ಲ. 250ಕ್ಕೂ ಹೆಚ್ಚು ಆಳವಾದ ಸಂಭಾಷಣೆಗಳು, ಪ್ರತಿದಿನ ಸಾಫ್ಟ್ವೇರ್ ಜಗತ್ತನ್ನು ರೂಪಿಸುತ್ತಿರುವ ಜನರೊಂದಿಗೆ ನಡೆಸಿದ ಮಾತುಕತೆಗಳಿವು. ನೋಡಿ, ಇದು ಒಂದೆರಡು ದಿನದ ಕೆಲಸವಲ್ಲ. 2019ರಲ್ಲಿ ಶುರುವಾದ ಈ ಪಯಣ 7 ವರ್ಷಗಳ ಕಾಲ ನಿರಂತರವಾಗಿ ಸಾಗಿದೆ. ಜಗತ್ತಿನಾದ್ಯಂತದ ಟೆಕ್ ಅನುಭವಗಳೆಲ್ಲ ಒಂದೆಡೆ ಸೇರಿಸಿದ ಒಂದು ಅದ್ಭುತವಾದ ಸಂಗ್ರಹ ಇದು. ಸರಿ, ಈ ಜ್ಞಾನಭಂಡಾರ 3 ಮುಖ್ಯ ಸ್ತಂಭಗಳ ಮೇಲೆ ನಿಂತಿದೆ. ಅದರಲ್ಲಿ ಮೊದಲನೆಯದು ಟೆಕ್ನಾಲಜಿಯನ್ನೇ ಮಾಸ್ಟರ್ ಮಾಡೋದು. ಉದಾಹರಣೆಗೆ, ಫ್ರೆಡ್ ಜಾರ್ಜ್ ಅವರಂತಹ ದಿಗ್ಗಜರು ಎಐ ಯುಗದಲ್ಲಿ ಅಜೈಲ್ ಅನ್ನೋ ಕಾನ್ಸೆಪ್ಟ್ನ ಮೂಲ ತತ್ವಗಳು ಹೇಗೆ ಬದಲಾಗ್ತಿವೆ ಅನ್ನೋದನ್ನ ತುಂಬಾ ಸರಳವಾಗಿ ವಿವರಿಸ್ತಾರೆ. ಹಾಗೆಯೇ ಡವ್ ಫ್ಯಾರ್ಲಿ ಅವರಂತಹ ತಜ್ಞರು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳ್ತಾರೆ. ಆಧುನಿಕ ಟೆಕ್ ಪದ್ಧತಿಗಳು ಅಂದ್ರೆ ಬರೀ ವೇಗ ಅಲ್ಲ, ಅದರ ಜೊತೆಗೆ ದೃಢವಾದ ಮತ್ತು ನಿಯಮಬದ್ಧ ಸಿಸ್ಟಮ್ಗಳನ್ನು ಕಟ್ಟೋದು ಕೂಡ ಅಷ್ಟೇ ಮುಖ್ಯ ಅಂತ. ಡೆವಾಪ್ಸ್ನಿಂದ ಹಿಡಿದು ಡೇಟಾ ಸ್ಟ್ರಾಟಜಿವರೆಗೂ ನಾವು ಪ್ರತಿದಿನ ಬಳಸುವ ಟೂಲ್ಸ್ ಮತ್ತು ಪ್ಲಾಟ್ಫಾರ್ಮ್ಗಳನ್ನು ರೂಪಿಸುತ್ತಿರುವ ನಾಯಕರಿಂದ ನೇರವಾದ ಒಳನೋಟಗಳು ಇಲ್ಲಿ ಸಿಗುತ್ತವೆ. ಓಕೆ, ಟೆಕ್ನಾಲಜಿ ಅನ್ನೋದು ಕಥೆಯ ಒಂದು ಭಾಗವಾಯಿತು. ಆದರೆ ಅಷ್ಟೇ ಮುಖ್ಯವಾದ ಇನ್ನೊಂದು ಭಾಗ ಇದೆ. ಅದೇನು ಗೊತ್ತಾ? ಅದು ನಮ್ಮ ವೃತ್ತಿಜೀವನದ ಮಾನವೀಯ ಪಯಣ. ಇವೆಲ್ಲ ಕೇವಲ ವೃತ್ತಿಪರ ಬೆಳವಣಿಗೆಯ ಕಥೆಗಳಲ್ಲ, ಬದಲಿಗೆ ವೈಯಕ್ತಿಕ ಬೆಳವಣಿಗೆಯ ಕಥೆಗಳು ಕೂಡ ಹೌದು. ನಾಯಕರು ಹೇಗೆ ನಿರಂತರವಾಗಿ ಹೊಸ ವಿಷಯಗಳನ್ನ ಕಲಿತು ಬದಲಾವಣೆಗೆ ಹೊಂದಿಕೊಳ್ತಾರೆ ಅನ್ನೋದನ್ನ ಇಲ್ಲಿ ಅರ್ಥ ಮಾಡಿಕೊಳ್ಬಹುದು. ಇಲ್ಲಿ ಮೆಂಟರ್ಶಿಪ್ನ ಶಕ್ತಿ, ಲೀಡರ್ಶಿಪ್ನಲ್ಲಿ ಎದುರಾಗೋ ಸವಾಲುಗಳು ಮತ್ತು ದಾರಿಯಲ್ಲಿ ಕಲಿತ ಕಠಿಣ ಪಾಠಗಳ ಬಗ್ಗೆ ತುಂಬಾ ಆಳವಾದ ಚರ್ಚೆಗಳಿವೆ. ಅಂದ್ರೆ ಮುಖ್ಯವಾದ ವಿಷಯ ಏನಂದ್ರೆ, ಒಬ್ಬ ಕೋಡರ್ ಆಗಿ ಶುರು ಮಾಡಿ ಒಬ್ಬ ಉದ್ಯಮಿ, ನಾಯಕ ಮತ್ತು ಬೇರೆಯವರಿಗೆ ಮಾರ್ಗದರ್ಶಕರಾಗಿ ಬದಲಾಗುವ ಪಯಣ ಇದೆಯಲ್ಲ, ಅದರ ಬಗ್ಗೆನೇ ಇಲ್ಲಿರೋದು. ಮತ್ತು 3ನೇ ಹಾಗೂ ಬಹುಮುಖ್ಯವಾದ ಆಧಾರಸ್ತಂಭ, ಸಾಫ್ಟ್ವೇರ್ ಅನ್ನೋದು ಒಂದು ಗ್ಲೋಬಲ್ ಭಾಷೆ. ಇಲ್ಲಿ ನಾವು ಯೋಚನೆ ಮಾಡೋ ರೀತಿ, ನಮ್ಮ ದೃಷ್ಟಿಕೋನವೇ ಎಲ್ಲವನ್ನೂ ನಿರ್ಧರಿಸುತ್ತೆ. ಇದು ಬರೀ ಅಮೆರಿಕಾದ ಸಿಲಿಕಾನ್ ವ್ಯಾಲಿಯ ಕಥೆಯಲ್ಲ. ಇಲ್ಲಿ ಯುಎಸ್ಎ, ಭಾರತ, ಜರ್ಮನಿ, ಸ್ವೀಡನ್ ಹೀಗೆ ಪ್ರಪಂಚದ ಮೂಲೆ ಮೂಲೆಯಿಂದ ಬಂದ ಟೆಕ್ ನಾಯಕರ ಧ್ವನಿಗಳು ಮತ್ತು ಅನುಭವಗಳು ಒಟ್ಟಿಗೆ ಸೇರಿವೆ. ಇವತ್ತಿನ ಕನೆಕ್ಟೆಡ್ ಜಗತ್ತಿಗೆ ಪರಿಹಾರಗಳನ್ನು ಕಟ್ಟುವ ಯಾರಿಗಾದರೂ ಈ ಥರದ ಒಂದು ಗ್ಲೋಬಲ್ ಮೈಂಡ್ಸೆಟ್ ಇರೋದು ತುಂಬಾನೇ ಮುಖ್ಯ. ಹಾಗಿದ್ರೆ ಇಷ್ಟೆಲ್ಲ ಜ್ಞಾನದಿಂದ ಟೆಕ್ ವೃತ್ತಿಜೀವನದಲ್ಲಿ ಮುಂದುವರಿಯುತ್ತಿರುವವರಿಗೆ ಏನ್ ಸಿಗುತ್ತೆ? ಯಾಕೆ ಇದನ್ನೆಲ್ಲ ಕೇಳ್ಬೇಕು? ಇದರರ್ಥ ನಿಮ್ಗೆ ಬೇಕಾದಾಗ ಸಿಗುವಂತಹ ಒಂದು ಮಾರ್ಗದರ್ಶಿ ಕೈಪಿಡಿಯದು. ಮಾರ್ಗದರ್ಶನ, ಸ್ಟ್ರಾಟಜಿ, ಸ್ಫೂರ್ತಿ ಹೀಗೆ ಎಲ್ಲವೂ ಒಂದೇ ಕಡೆ ಸಿಗುವ ಒಂದು ಅಕ್ಷಯ ಪಾತ್ರೆ ಇದ್ದ ಹಾಗೆ. ಜಗತ್ತಿನ ಶ್ರೇಷ್ಠ ಟೆಕ್ ಮನಸ್ಸುಗಳ ಕತೆಗಳೆಲ್ಲ ಇಲ್ಲಿ ರೆಕಾರ್ಡ್ ಆಗಿವೆ. ಈ ಜ್ಞಾನದ ಸಾಗರದಲ್ಲಿ ನಾವು ಯಾವ ಹೊಸ ವಿಷಯಗಳನ್ನ ಅನ್ವೇಷಣೆ ಮಾಡಬಹುದು ಅಲ್ವಾ?